ನಮಸ್ತೆ. ನಾನು ಈ ದಿನ ಜ್ಯೋತಿಷ್ಯ ಸಂಖ್ಯಾಶಾಸ್ತ್ರ ಕಲಿಯುವುದು ಹೇಗೆ ಎಂದು ತಿಳಿಸುತ್ತೇನೆ. ಇದನ್ನು ನೋಡಿ ನೀವು ಕಲಿತು ನಿಮ್ಮ ಭವಿಷ್ಯವನ್ನು ನೀವೇ ನೋಡಿಕೊಳ್ಳಬಹುದು. ಕುಂಡಲಿ ನೀವು ತೆಗೆದುಕೊಂಡು ಚೆಕ್ ಮಾಡಿಕೊಳ್ಳಿ. ಇದರಿಂದ ನಿಮ್ಮ ಭವಿಷ್ಯದಲ್ಲಿ ನೀವು ಯಾವ ದಾರಿಯಲ್ಲಿ ಹೋದರೆ ಒಳ್ಳೆಯದು, ಮದುವೆ ಬಗ್ಗೆ ಆಗಲಿ, ಕೆಲಸದ ಬಗ್ಗೆ, ಮಕ್ಕಳ ಬಗ್ಗೆ ಆಗಲಿ ಎಲ್ಲ ತಿಳಿದುಕೊಳ್ಳಬಹುದು. ಈ ಕುಂಡಲಿ ಈ ರೀತಿ ಇರುತ್ತದೆ. ಮೇಷ, ಋಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ. ಲಗ್ನ ಅಂತ ಈಗ ಕನ್ಯದಲ್ಲಿದೆ. ಅಂದರೆ ಲಗ್ನ ಎಂದರೆ 1ನೇ ಭಾವ. ಈಗ ನಿಮ್ಮ ಜಾತಕದಲ್ಲಿ ಗುರುವು 2ರಲ್ಲಿದ್ದಾನೆ, ಗುರು 1ರಲ್ಲಿದ್ದಾನೆ ಎಂದು ಹೇಳ್ತಾರೆ. ಅಂದರೆ ಲಗ್ನ ಅಂದರೆ 1ನೇ ಮನೆ ಅಂತ ಲೆಕ್ಕ ಹಾಕೋಬೇಕು. ಅದರಿಂದ ನೀವು ಎಣಿಸ್ಕೊಂಡು ಹೋಗಬೇಕು. ಈಗ ಮೇಷಕ್ಕೆ ವೃಶ್ಚಿಕಕ್ಕೆ ಕುಜ ಅಧಿಪತಿ ಆಗ್ತಾನೆ. ಋಷಭ ಮತ್ತು ತುಲಕ್ಕೆ ಶುಕ್ರ ಅಧಿಪತಿ ಆಗುತ್ತಾನೆ. ಮಿಥುನ ಮತ್ತು ಕನ್ಯಕ್ಕೆ ಬುಧ ಅಧಿಪತಿ ಆಗುತ್ತಾನೆ. ಕಟಕಕ್ಕೆ ಚಂದ್ರ, ಸಿಂಹಕ್ಕೆ ಸೂರ್ಯ, ಮೀನ ಮತ್ತು ಧನುಗೆ ಗುರು ಅಧಿಪತಿ ಆಗುತ್ತಾನೆ. ಮಕರ ಮತ್ತು ಕುಂಭಕ್ಕೆ ಶನಿ ಅಧಿಪತಿ. ನೀವು ಹುಟ್ಟಿದ ಡೇಟ್ ಆಫ್ ಬರ್ತು, ಟೈಮು, ಅದರ ಮೇಲೆ ಕುಂಡಲಿಯನ್ನು ಹಾಕಬಹುದು. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಹೇಗೆ ಹೇಳುವುದು, ಅದರಲ್ಲಿ ಯಾವ ಗ್ರಹಗಳಿದೆ ಎಂದು ತಿಳಿಸುತ್ತೇನೆ.